ಈಗೇನಂತಂದರೆ ಈ ಒಂದು ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಇಂಟ್ ಕೊಡ್ತೀರಾ? ಆ್ಯಂಡ್ ಇನ್ನೊಂದು ಕ್ವಶನ್ ಏನಂತಂದರೆ, ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದೆ ಲೈಕ್ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನು ಕೊಡೋದಕ್ಕೋಸ್ಕರ ಏನಾದರೂ ಪೋಸ್ಟ್ಪೋನ್ ಮಾಡಿದ್ರೆ ಮಾತುಕತೆ ಮಾಡ್ಕೊಂಡಿದ್ದೀರಾ ಅಂತ? ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸಲ್ಲಿ ಕಾಣಿಸ್ಕೋತೀನ? ಅಲ್ಲ ನಾನು ಎರಡು ಕ್ವಶನ್ ಕೇಳಿದೆ ನಾನು. ಅಂದರೆ ಈ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವುದಾದ್ರೂ ಒಂದು ಸಿನಿಮಾ ಹಿಂಟ್ ಕೊಡ್ತೀರಾ ಅಂತ? ಇಲ್ಲ. ಆ್ಯಂಡ್ ಬಿಗ್ ಬಾಸ್ ಒಂದಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಆಗ್ತಿದೆ. ಇಲ್ಲ. ಎರಡೂ ಇಲ್ಲ. ಓಕೆ ಸರ್, ಡನ್. ಸರ್ ಈ ಕಡೆ ಸರ್, ಈಗ ಒಂದು ನಿಮಿಷ ಮೈಕ್. ಸರ್, ಈಗ ನೀವು ಅಮ್ಮನ ಹೆಜ್ಜೆ ಹೆಸರು ಹೆಜ್ಜೆ ಅಂತ ಹೇಳಿದ್ರಿ. ಈಗ ನನ್ನ ಕೈಲಿ ಕಲಾವಿದನಾಗಿ ಎಷ್ಟು ಮಾಡಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ. ರಾಜಕೀಯಕ್ಕೆ ಬಂದರೆ ಮುಂದೆ ನೋಡೋಣ ಅಂತಿದ್ದೀರಾ. ರಾಜಕೀಯಕ್ಕೆ ಏನಾದರೂ ಬರೋ ಪ್ಲಾನ್ ಇದೆಯಾ? ಗೊತ್ತಿಲ್ಲ. ಆ ರೀತಿ ಯೋಚನೆ ಏನಾದರೂ ಇದೆಯಾ? ಯೋಚನೆ ಇಲ್ಲ. ಅವಾಗ ಯೋಚನೆ ಬರಂಗೆ ಮಾಡ್ತಾ ಇರ್ತಾರೆ ಕೆಲವರು. ಯಾರೋ ಬಿಡಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದ್ದೇ ತಲೆನೋವುಗಳು ತುಂಬ ಇದೆ. ನನ್ನನ್ನು ಸೇರಿಸ್ಕೊಂಡು ಯಾಕೆ ಅವ್ರಿಗೆ? ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಭಾಳ ಆಭಾರವಾದ ಗೌರವ ಇದೆ. ಕಾರಣ ಏನಂತಂದರೆ, ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ. ಹೋಗಿರೋದು ಏನಕ್ಕಂದ್ರೆ, ನಮ್ದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ, ಯಾವುದೋ ಕ್ರಿಕೆಟ್ ಇರಲಿ, ನೀವು ನೋಡಿರ್ತೀರಿ ನಾನು KCC ಮಾಡಿದಾಗ, ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿಕೊಟ್ಟು, ಆ್ಯಂಡ್ ಯಾವಾಗಲೂ ಅವ್ರ ಮನೆ ಹತ್ತೆ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ. ನನಗೆ ಪರ್ಸ್ನಲಾಗಿ ಏನೋ ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ, ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಅದನ್ನು ಮಾತಾಡ್ತಾ ಇದ್ವಿ ಅಷ್ಟೇ, ನಾವು ಬೇರೆ ಏನಿಲ್ಲ.